ಉಣಾಕೋಟಿ, 1 ಕೋಟಿಗೆ 1 ಕಮ್ಮಿ ಇರುವಂತಹ ಶಿಲ್ಪಕಲಾ ಕೆತ್ತನೆಗಳು. ಕಾಡಿನ ಬೆಟ್ಟಗಳ ಮೇಲೆ ಹಲವಾರು ಬಗೆಯ ದೇವಾನುದೇವತೆಗಳ ಶಿಲ್ಪಕಲೆಗಳನ್ನು ನಾವಿಲ್ಲಿ ಕಾಣಬಹುದು. ಶಿವನ ಮೇಲೆ ಗಂಗೆ ಹರಿದಂತೆ ನೀರು ಕೂಡ ಸದಾ ಹರಿತಾ ಇರುತ್ತೆ. ಮೆಟ್ಟಿಲುಗಳನ್ನು ಇಳಿದು ಹತ್ತಿ ಹೋದರೆ ಅಲ್ಲೂ ಕೂಡ ಹಲವಾರು ಶಿಲ್ಪಕಲಾ ಸಂಗ್ರಹಗಳನ್ನು ಕೂಡ ನಾವು ಕಾಣಬಹುದು. ಇದನ್ನು ಅಂಗೂರ್ ವಾಟ್ ಆಫ್ ನಾರ್ತ್ ಈಸ್ಟ್ ಅಂತ ಕರೀತಾರೆ. ಇದಿರುವುದು ನಮ್ಮ ಈಶಾನ್ಯ ಭಾರತ ತ್ರಿಪುರಾದ ರಘುನಂದನ ಕಾಡಿನಲ್ಲಿ. ಈಶ್ವರ ಕೈಲಾಸ ಪರ್ವತಕ್ಕೆ ಹೋಗುವ ಹಾದಿಯಲ್ಲಿ ಒಂದು ದಿನ ಈ ಒಂದು ಜಾಗದಲ್ಲಿ ತನ್ನ ಗಣಗಳು ದೇವತೆಗಳೊಂದಿಗೆ ತಂಗಿರ್ತಾನಂತೆ. ಸೂರ್ಯೋದಯಕ್ಕೆ ಮುಂಚೆ ನಾವಿಲ್ಲಿಂದ ಹೋಗಬೇಕು ಅಂತ ಹೇಳಿರ್ತಾನೆ. ಶಿವ ಸೂರ್ಯೋದಯಕ್ಕೆ ಮುಂಚೆ ಹೇಳ್ತಾನೆ, ಆದರೆ ದೇವತೆಗಳಿಗೆ ಯಾರಿಗೂ ಎಚ್ಚರನೇ ಇರೋದಿಲ್ಲ. ನೀವೆಲ್ಲ ಕಲ್ಲಾಗಿ ಇಲ್ಲೇ ಇರಿ ಅಂತ ಹೇಳಿಬಿಟ್ಟು, ನಾನು ಹಿಂದಿನ ವಿಡಿಯೋದಲ್ಲಿ ಚಬಿಮುರಾದಲ್ಲಿರುವ ಒಂದು ಗುಹೆ ತೋರಿಸಿದ್ನಲ್ವಾ, ಆ ಗುಹೆಯ ಮೂಲಕ ಕೈಲಾಸ ಪರ್ವತಕ್ಕೆ ಹೋಗ್ಬಿಡ್ತಾನೆ. ಇನ್ನೊಂದು ಕಥೆಯ ಪ್ರಕಾರ ಪಾರ್ವತಿಯ ಭಕ್ತನೊಬ್ಬ 1 ಕೋಟಿಗೆ 1 ಕಮ್ಮಿ ಇರುವಂತೆ ಕೈಲಾಸ ವಾಸಿಗಳನ್ನ ರಾತ್ರಿ ಮುಗಿದು ಬೆಳಗಾಗುವುದರೊಳಗೆ ಕೆತ್ತಿದ ಅಂತ ಹೇಳಲಾಗುತ್ತೆ.